ಹಲೋ ಆತ್ಮೀಯ ಕೇಳುಗರೆ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿ @ವೇದಾಕ್ಷಿ-96ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಒತ್ತಿ. ನೀವು ಈ ಬೆಲ್ ಐಕನ್ನ ಒತ್ತೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ಮತ್ತು ಶಾರ್ಟ್ಸ್ನ ಮಿಸ್ ಮಾಡ್ಕೊಳ್ದೆ ಇಮಿಡಿಯೇಟಾಗಿ ನೋಡ್ಬೋದು. ಓಕೆ, ನಿಮಗೆಲ್ರಿಗೂ ಈ ಕತೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಬಯಸ್ತೀನಿ. ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ 12. ಇಶಾನಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋವಂಥ ಆದಿ ತನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದನ್ನು ಕೇಳಿಸ್ಕೊಂಡ ಇಶಾನಿಗೆ ತುಂಬಾ ಬೇಸರ ಆಗಿರುತ್ತೆ. ಅದೇ ಟೈಮ್ನಲ್ಲೇ ಆದಿ ಇಶಾನಿ ಎದುರುಗಡೆ ಬಂದು ಮಾತಾಡಬೇಕು ಅಂತಿದ್ದಾನೆ. ಇಶಾನಿ ಆದಿ ಕಡೆಗೆ ನೋಡ್ದೇನೆ ಒಳಗೆ ಬನ್ನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾಳೆ. ಒಳಗೆ ಬಂದಂಥ ಆದಿಗೆ ಪ್ಲೀಸ್ ಹ್ಯಾವ್ ಅ ಸೀಟ್ ಅಂತ ಹೇಳ್ತಾಳೆ. ಆದಿ ಮುಜುಗರದಿಂದನೇ ಕೂತ್ಕೋತಾನೆ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್, ಕಾಫಿ ಆರ್ ಟೀ ಅಂತ ಕೇಳ್ತಾಳೆ. ಅದಕ್ಕೆ ಆದಿ, ಕಾಫಿ? ಆ್ಯಕ್ಚುಲಿ ಓಂ ಯಾವಾಗಲೂ ಹೇಳ್ತಿರ್ತಾನೆ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತ ಸಣ್ಣ ದನಿಯಲ್ಲೇ ಆದಿ ಹೇಳ್ತಾನೆ. ಅದಕ್ಕೆ ಇಶಾನಿ, ಓ ಹೌದಾ ಅಂತ ವ್ಯಂಗ್ಯವಾಗಿಯೇ ಹೇಳ್ತಾಳೆ. ಆದಿಗೆ ಕಾಫಿ ಕೊಟ್ಟು ನೀವೇನೋ ಮಾತಾಡಬೇಕು ಅಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಆದಿ, ಅದು ಇಶಾನಿ ಅವರೇ, ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮ ಬಗ್ಗೆ ತಿಳ್ಕೊಳ್ತೇನೆ ಏನೇನೋ ಮಾತಾಡಿಬಿಟ್ಟೆ ಅಂತ ಮುಜುಗರದಿಂದ ಹೇಳ್ತಾನೆ. ಅದಕ್ಕೆ ಇಶಾನಿ, ಅರೆ ನೀವೇನೂ ತಪ್ಪಾಗಿ ಹೇಳಿಲ್ಲ ಬಿಡಿ, ನೀವು ಹೇಳಿರೋದು ಸರಿಯಾಗಿಯೇ ಇದೆ. ಇನ್ಫ್ಯಾಕ್ಟ್ ತಪ್ಪು ನನ್ನ ಕಡೆನೇ ಇದೆ. ಮೇ ಬಿ ನಾನೇ ನನ್ನ ಲಿಮಿಟ್ಸ್ನ ಮರ್ತಿದ್ದೆ ಅನಿಸುತ್ತೆ. ಎನಿವೇಸ್ ಥ್ಯಾಂಕ್ಸ್ ನನಗೆ ನನ್ನ ಲಿಮಿಟ್ಸ್ನ ನೆನಪಿಸಿದ್ದಕ್ಕೆ ಅಂತ ರೂಢಾಗಿ ಹೇಳ್ತಾಳೆ. ಆಗ ಆದಿ, ಪ್ಲೀಸ್ ಇಶಾನಿ ಅವರೇ, ಈ ಥರ ಮಾತಾಡಬೇಡಿ. ನಾನು ಒಪ್ಕೋತೀನಿ ನಾನು ಮಾತಾಡಿದ ತಪ್ಪು ಮತ್ತು ಅದರಿಂದ ನಿಮ್ಗೆ ತುಂಬಾ ಹರ್ಟ್ ಆಗಿದೆ. ಆದರೆ ನಾನು ಆ ಥರ ಮಾತಾಡೋದಕ್ಕೆ ಒಂದು ಘನವಾದ ಕಾರಣ ಕೂಡ ಇದೆ. ಓಂ ಮಗು ಥರ, ಯಾರಾದರೂ ಅವನ ಜೊತೆ ಚೆನ್ನಾಗಿ ಮಾತಾಡಿದರೆ ಅವ್ರನ್ನ ಬೇಗನೆ ಹಚ್ಕೊಬಿಡ್ತಾನೆ. ಆ್ಯಕ್ಚುಲಿ ಈ ಹ್ಯಾಡ್ ಅ ವೆರಿ ಟ್ರಾಜಿಕ್ ಪಾಸ್ಟ್ ಆ್ಯಂಡ್ ನಾವು ಆಲ್ಮೋಸ್ಟ್ ಅವನ್ನ ಕಳ್ಕೊಂಬಿಟ್ಟಿದ್ವಿ. ಮತ್ತೆ ಅದೇ ಥರ ಆದರೆ ಅನ್ನೋ ಭಯದಲ್ಲಿ ಆ ಥರ ಮಾತಾಡಿದೆ. ಆದರೆ ಈಗ ನನಗೆ ನನ್ನ ಬಗ್ಗೆನೇ ಕೀಳು ಭಾವನೆ ಬರ್ತಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಆದಿ ಕೇಳ್ತಾನೆ. ಅದಕ್ಕೆ ಇಶಾನಿ, ಐ ಅಗ್ರಿ ಮಿಸ್ಟರ್ ಆದಿ, ಬಟ್ ನೀವು ನಿಮ್ಮ ಫ್ರೆಂಡ್ ಸಲುವಾಗಿ ಬೇರೆಯವ್ರ ಬಗ್ಗೆ ಚೀಪಾಗಿ ಮತ್ತು ರಬ್ಬಿಷಾಗಿ ಮಾತಾಡೋದು ಸರಿಯಲ್ಲ ಅಲ್ವಾ ಅಂತ ರೂಢಾಗಿ ಹೇಳ್ತಾಳೆ. ಅದಕ್ಕೆ ಆದಿ, ಹೌದು ನಾನು ಒಪ್ಕೋತೀನಿ ನನ್ನ ತಪ್ಪನ್ನು, ನಾನು ಇನ್ಯಾವತ್ತೂ ಯಾರ ಬಗ್ಗೆನೂ ಈ ಥರ ಮಾತಾಡಲ್ಲ, ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಆದಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಇಷ್ಟೆಲ್ಲ ಕಾನ್ವರ್ಸೇಷನ್ ಆದಮೇಲೆ ಇಶಾನಿಗೂ ಒಂದು ಕಡೆ ಅನಿಸುತ್ತೆ, ಬಹುಶಃ ಆದಿ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಇದೇ ಥರ ಬಿಹೇವ್ ಮಾಡ್ತಿದ್ನೇನೋ, ಇದೇ ಥರ ಮಾತಾಡ್ತಿದ್ನೇನೋ. ತಪ್ಪು ನನ್ನ ಕಡೆನೇ ಇರುವಾಗ ನಾನು ಬೇರೆಯವ್ರನ್ನ ದೂಷಿಸಿ ಏನೂ ಉಪಯೋಗ ಇಲ್ಲ. ಸರಿ, ಇದನ್ನ ಇಲ್ಲೇ ಬಿಡೋಣ ಅಂತ ಅಂದ್ಕೊಂಡು, ಹೋಪ್ ಯು ಡೋಂಟ್ ರಿಪೀಟ್ ದ ಸೇಮ್ ಥಿಂಗ್ ನೆವರ್ ಎವರ್ ಅಗೇನ್ ಅಂತ ಹೇಳ್ತಾಳೆ ಇಶಾನಿ. ಅದಕ್ಕೆ ಆದಿ, ಯಾ ಐ ಪ್ರಾಮಿಸ್, ಈ ಥರ ಇನ್ಯಾವತ್ತೂ ಆಗದಿರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಶಾನಿ, ಓಕೆ ಫೈನ್ ಅಂತ ಹೇಳ್ತಾಳೆ. ಆಗ ಆದಿ, ಈಗಲಾದರೂ ನನ್ನ ಕ್ಷಮಿಸಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಇಶಾನಿ ಅಂತ ಆಕ್ವರ್ಡಾಗಿ ಹೇಳ್ತಾಳೆ. ಅದಕ್ಕೆ ಆದಿ, ಹೇಗೆ ನಂಬೋದು, ನೀವು ಈಗಲೂ ಯೋಚನೆ ಮಾಡಿನೇ ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಇಶಾನಿ, ನನಗೆ ಯಾರನ್ನೋ ನಂಬಿಸೋ ಪ್ರಯತ್ನ ಮಾಡಿ ಅಭ್ಯಾಸ ಇಲ್ಲ ಅಂತ ರೂಢಾಗಿ ಹೇಳ್ತಾಳೆ. ಆಗ ಆದಿ, ಓಕೆ ನಾವೊಂದು ಡೀಲ್ ಮಾಡ್ಕೊಳ್ಳೋಣ. ಏನಂದರೆ ನೀವು ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀರಾ ಅಂದರೆ ನೀವು ಇವಾಗಿಂದ ನನ್ನ ನಿಮ್ಮ ಫ್ರೆಂಡ್ ಮಾಡ್ಕೋಬೇಕು ಅಂತ ಕೇಳ್ತಾನೆ. ಅದಕ್ಕೆ ಇಶಾನಿ, ಓ ಸರಿ ಅಂತ ಆಕ್ವರ್ಡ್ ಆಗಿನೇ ಹೇಳ್ತಾಳೆ.
ಆಗ ಆದಿ ಸಮಾಧಾನದಿಂದ ಪಕ್ಕ ಅಂತ ಕೇಳ್ತಾನೆ. ಅದಕ್ಕೆ ಶನಿ ಹಾಂ ಹಾಂ ಪಕ್ಕ ಅಂತ ಹೇಳ್ತಾಳೆ. ಆಗ ಆದಿ ಸ್ವಲ್ಪ ಖುಷಿಯಿಂದ 100% ಅಂತ ಕೇಳ್ತಾನೆ. ಅದಕ್ಕೆ ಶನಿ 100% ಅಂತ ಇರಿಟೇಟ್ ಆಗಿ ರೆಸ್ಪಾಂಡ್ ಮಾಡ್ತಾಳೆ. ಅದಕ್ಕೆ ಆದಿ ಸರಿ, ಇನ್ಮೇಲೆ ನಾನು ಓಂ ಮತ್ತು ನೀವು ಮೂವರು ಫ್ರೆಂಡ್ಸ್ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ. ಅದಕ್ಕೆ ಶನಿ ಸರಿ ಸರಿ ಮೂವರು ಫ್ರೆಂಡ್ಸ್ ಅಂತ ಸ್ವಲ್ಪ ಉದಾಸೀನದಿಂದ ಹೇಳ್ತಾಳೆ. ಹಾಗಾದರೆ ಇವಾಗ ನೀವು ನನ್ನ ಜೊತೆ ಬರ್ತೀರಾ ಅಂತ ಆದಿ ಕೇಳ್ತಾನೆ. ಅದಕ್ಕೆ ಶನಿ ಎಲ್ಲಿಗೆ ಅಂತ ಸ್ವಲ್ಪ ರೂಢಾಗಿನೇ ರೆಸ್ಪಾಂಡ್ ಮಾಡ್ತಾಳೆ. ನಿಮಗೆ ಒಂದು ಸರ್ಪ್ರೈಸ್ ಇದೆ, ಬನ್ನಿ ಹೋಗೋಣ ಅಂತ ಆದಿ ಸ್ವಲ್ಪ ಖುಷಿಯಾಗಿ ಹೇಳ್ತಾನೆ. ಅದಕ್ಕೆ ಶನಿ ಸಾರಿ ಐ ಆಮ್ ಟಯರ್ಡ್ ಟುಡೇ, ಮೇ ಬಿ ಸಮ್ ಅದರ್ ಟೈಮ್ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಓಕೆ ಓಕೆ ಫೈನ್, ಇವತ್ತು ನೀವು ಚೆನ್ನಾಗಿ ರೆಸ್ಟ್ ಮಾಡಿ, ಸರ್ಪ್ರೈಸ್ ನಾಳೆನೂ ಕೊಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಶನಿ ಓಕೆ ಬಾಯ್ ಅಂತ ಹೇಳ್ತಾಳೆ. ಆದಿ ಸರಿ ಬಾಯ್ ಗುಡ್ ನೈಟ್ ಅಂತ ಹೇಳಿ ಮನೆಯಿಂದ ಹೊರಗೆ ಬರ್ತಾನೆ. ಆದಿ ವಾಪಸ್ ಓಂಕಾರ್ ಮನೆಗೆ ಬಂದಾಗ ಓಂಕಾರ್ ಸಾಂಗ್ ಕೇಳ್ಕೊಂಡು ಮಲಗಿರ್ತಾನೆ. ಆಗ ಆದಿ ಓಂ ಯಾಕೋ ಇಷ್ಟೊತ್ತಿಗೆ ಮಲ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಓಂಕಾರ್ ಏನಿಲ್ಲ ಮಗ, ಬೋರ್ ಆಗ್ತಿತ್ತು ಅದಕ್ಕೆ ಸುಮ್ಮನೆ ಮಲಗಿದ್ದೆ, ನೀನು ಎಲ್ಲಿಗೆ ಹೋಗಿದ್ದೆ, ಸಂಜೆಯಿಂದ ಕಾಣ್ತಿರ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆದಿ ಓ ಅದಾ, ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಓಂಕಾರ್ ಹೌದಾ, ಆಫೀಸೆಲ್ಲ ಹೆಂಗೆ ನಡೀತಿದೆ, ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಚೆನ್ನಾಗೇ ಹೋಗ್ತಿದೆ ಅಲ್ವಾ? ಮತ್ತು ಏನು ನಿಮ್ಮ ಮನೇಲಿ ಮದುವೆಗಿದ್ವೆ ಮಾಡಲ್ವಂತ ನಿನಗೆ, ಏನು ವಿಷಯನೇ ಹೇಳ್ತಿಲ್ಲ, ಯಾವಾಗ ನೋಡಿದ್ರು ಮೀಟಿಂಗು ಅದು ಇದು ಕ್ಲೈಂಟು ಅಂತ ಓಡಾಡ್ತಾನೆ ಇರ್ತೀಯಾ ಅಂತ ಓಂಕಾರ್ ತಮಾಷೆಯಾಗಿ ಕೇಳ್ತಾನೆ. ಅದಕ್ಕೆ ಆದಿ ಅಯ್ಯೋ ಅದ್ಯಾಕೆ ಕೇಳ್ತೀಯ ಬಿಡು, ಹುಡುಗಿ ಹುಡ್ಕೊಂಡು ಕಾಟ ಕೊಡ್ತಿದ್ದಾರೆ ನನಗೆ ಅಂತ ಆದಿ ಒಂಥರ ಡಿಸಪಾಯಿಂಟೆಡ್ ದನಿಯಲ್ಲಿ ಹೇಳ್ತಾನೆ. ಅದಕ್ಕೆ ಓಂಕಾರ್ ಸರಿ ಬಿಡು, ಇನ್ನೇನು ಸಮಾಚಾರ ಅಂತ ಹೀಗೆ ಮಾತಾಡ್ತಿರ್ತಾರೆ. ಇವರಿಬ್ಬರ ಜೊತೆಗೆ ಓಂಕಾರ್ ಅಪ್ಪನೂ ಜಾಯ್ನ್ ಆಗ್ತಾರೆ. ಕೊನೆಗೆ ಮೂವರು ತುಂಬ ಹೊತ್ತು ಹರಟೆ ಹೊಡಿತಾರೆ. ಈ ಕಡೆ ಇಶಾನಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳ ಮಹಾಯುದ್ಧನೇ ನಡೀತಿರುತ್ತೆ. ತನ್ನನ್ನು ತಾನು ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ತಿಳಿದೇನೆ ಒದ್ದಾಡ್ತಾಳೆ. ಅಪ್ಪ ಅಮ್ಮನ ಜೊತೆ ಮಾತಾಡಿದರೆ ಬಹುಶಃ ಸರಿ ಹೋಗ್ಬೋದು ಅಂತ ಯೋಚನೆ ಮಾಡಿ ಕಾಲ್ ಮಾಡ್ತಾಳೆ. ಆದರೆ ಅವ್ರ ಜೊತೆನೂ ಕೂಡ ಚಿಕ್ಕ ಪುಟ್ಟ ವಿಷಯಗಳಿಗೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಂಡು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ. ಈ ಇಶಾನಿ ಬಳಿ ಮಂಜು ಬಿಟ್ಟರೆ ಬೇರೆ ಆಪ್ಷನ್ ಇರೋದೇ ಇಲ್ಲ. ಕೊನೆಗೆ ಮಂಜುಗೆ ಕಾಲ್ ಮಾಡ್ತಾಳೆ. ಏನವ್ವ 2 ದಿನದಿಂದ ಕಳೆದೋಗಿದ್ದೆ, ಏನು ನಿಮ್ಮ ಕ್ರಶ್ ಜೊತೆ ಫುಲ್ ಪಾರ್ಟಿನಾ ಅಂತ ಮಂಜು ರೇಗಿಸ್ತಾಳೆ ಇಶಾನಿಗೆ. ಅದಕ್ಕೆ ಇಶಾನಿ ಅಯ್ಯೋ ಇಲ್ವೇ, ಅವತ್ತು ನಂಗೆ ಪೀರಿಯಡ್ಸ್ ಆಯಿತು ಅದಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮಂಜು ಓ ಹೌದಾ, ಹೋಗಲಿ ಬಿಡು, ಇನ್ನೊಂದು ದಿನ ಹೋಗುವಂತೆ. ಅದು ಬಿಡು, ಯಾಕೆ ಏನಾಯಿತು ಡಲ್ಲಾಗಿ ಮಾತಾಡ್ತಿದ್ಯಾ ಅಂತ ಮಂಜು ಕಾಳಜಿಯಿಂದ ಕೇಳ್ತಾಳೆ. ಅದಕ್ಕೆ ಇಶಾನಿ ಅದು ಪೀರಿಯಡ್ಸ್ ಅಲ್ವಾ, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇದೆ ಅಷ್ಟೇ, ಮತ್ತು ಏನು ಸಮಾಚಾರ ಅಂತ ಕೇಳ್ತಾಳೆ. ಆಗ ಮಂಜು ನೀನೇ ಹೇಳಬೇಕು ಮಾರೈತಿ, ಮತ್ತು ಎಂತ ಗೊತ್ತಾ, ಅದು ಯಾರೋ ಹುಡ್ಕ ಬಂದು ನೋಡ್ಕೊಂಡು ಹೋಗಿದ್ರಲ್ವ, ಅವರು ಒಪ್ಕೊಂಡಿದ್ದಾರಂತೆ, ಅದಕ್ಕೆ ನೀವು ಒಂದು ಸಲ ಮನೆಗೆ ಬನ್ನಿ ಅಂತ ಕರೆದಿದ್ದಾರಂತೆ. ಮನೇಲಿ ಈಗ ಬರೀ ಅದರದ್ದೇ ಡಿಸ್ಕಷನ್ ನಡೀತಾ ಇದೆ ಅಂತ ಮಂಜು ಕೇರ್ಲೆಸ್ಸಾಗಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಇಶಾನಿ ಆಶ್ಚರ್ಯದಿಂದ ಯಾರು, ಯಾವಾಗ ಬಂದಿದ್ರು, ನೀನು ನಂಗೆ ಏನು ಹೇಳಲೇ ಇಲ್ಲ ಅಂತ ಒಂದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಮಂಜು ಅಬ್ಬಾ ಮಾರೈತಿ, ನೀನು ಮತ್ತೆ ಮರ್ತೋದ್ಯಾ ಅಂತ ಕೋಪ ಮಾಡ್ಕೋತಾಳೆ. ಅದಕ್ಕೆ ಇಶಾನಿ ಸಾರಿ ಇದೇ ಲಾಸ್ಟ್ ಟೈಮ್, ಇನ್ನೂ ಮರೆಯಲ್ಲ, ಹೇಳು ಪ್ಲೀಸ್ ಅಂತ ಕೇಳ್ತಾಳೆ. ಅದಕ್ಕೆ ಮಂಜು ಅಯ್ಯೋ ಅದೊಂದು ದೊಡ್ಡ ಕತೆ, ಅವರು 10 ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಬೆಳಗ್ಗೆ, ನೋಡಿದರೆ ಮಧ್ಯಾಹ್ನ 1 ಗಂಟೆಗೆ ಬಂದರು. ನಾವು ವೆಯ್ಟ್ ಮಾಡಿ ಸಾಕಾಯಿತು, ನೋಡಿಕೊಂಡು ಎಲ್ಲದನ್ನು ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು, ಅದಕ್ಕೆ ನಾನು ನಿಮ್ಮ ಮನೆಗೆ ಲೇಟಾಗಿ ಬಂದಿದ್ದು ಅವತ್ತು ಅಂತ ಹೇಳ್ತಾಳೆ. ಅದಕ್ಕೆ ಶನಿ
ಓ ಹೌದಾ, ಹುಡುಗ ಹೆಂಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನಂತೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗಿದೆ ಅಂತ ಇಶಾನಿ ತನ್ನ ಕುತೂಹಲಕ್ಕೆ ಗರಿ ಹಚ್ತಾಳೆ. ಅದಕ್ಕೆ ಮಂಜು, ಹುಡುಗ ನೋಡೋಕ್ಕೆ ಚೆನ್ನಾಗೇ ಇದ್ದಾನೆ, ಯಾವುದೋ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾನಂತೆ, ಅವ್ರದ್ದು ನೇಟಿವ್ ಕರ್ನಾಟಕನೇ ಅಂತೆ, ಆದರೆ ಇವಾಗ ಮುಂಬೈಲಿ ಸೆಟಲ್ ಆಗಿದ್ದಾರಂತೆ, ಮನೆ ಕಡೆನೂ ಚೆನ್ನಾಗಿದ್ದಾರೆ ಅಂತ ಅಪ್ಪ ಹೇಳ್ತಿದ್ರು ಅಮ್ಮನ ಜೊತೆ, ಅದು ನನಗೂ ಕೇಳಿಸ್ತು ಅಂತ ಮಂಜು ಹೇಳ್ತಾಳೆ. ಅದಕ್ಕೆ ಇಶಾನಿ, ಓ ಹೌದಾ, ಒಳ್ಳೇದೇ ಬಿಡು, ಹಾಗಾದರೆ ನೀನು ಬರ್ತೀಯ ಇಲ್ಲಿಗೆ ಅಂತ ಎಕ್ಸೈಟಾಗಿ ಕೇಳ್ತಾಳೆ. ಆಗ ಮಂಜು, ಇಲ್ಲ ಕಣವ, ಅಪ್ಪ ಮತ್ತು ಅಣ್ಣ ಬರ್ತಿದ್ದಾರೆ, ಅಲ್ಲೆಲ್ಲ ನೋಡಿ ಇಷ್ಟ ಆದರೆ ಆಮೇಲೆ ನನ್ನದು ಒಪಿನಿಯನ್ ಬಗ್ಗೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಇಶಾನಿ, ಅದು ಸರಿಯೇ, ಸುಮ್ಮನೆ ಬ್ಲೈಂಡಾಗಿ ಒಪ್ಕೊಳ್ಳೋದ್ಕಿಂತ ಎಲ್ಲ ವಿಚಾರಿಸಿ ಯೋಚನೆ ಮಾಡಿ ಟೈಮ್ ತೊಗೊಂಡು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದೇ ಅಲ್ವಾ ಅಂತ ಹೇಳ್ತಾಳೆ. ಆಗ ಮಂಜು, ಸರಿ ಮತ್ತೆ ನಿಮ್ಮ ಕ್ರಶ್ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ರೇಗ್ಸಕ್ಕೆ ನೋಡ್ತಾಳೆ. ಆಗ ಇಶಾನಿ, ಇನ್ನೂ ಏನು ಹೇಳಬೇಕು, ನಡೆದಿದ್ದನ್ನೆಲ್ಲ ಹೇಳಿದೆ ಅಲ್ವಾ ಅಂತ ಆ ವಿಷಯನ ಅಲ್ಲೇ ಏನು ಮಾಡ್ತಾಳೆ. ಏನಂದರೆ ಇಶಾನಿ ಓಂಕಾರ್ ಬಗ್ಗೆ ಯಾವಾಗಲೂ ಹೇಳುವಾಗೆಲ್ಲ ಕ್ರಶ್ ಅಂತಲೇ ಹೇಳ್ತಿರ್ತಾಳೆ. ಅವನ ಹೆಸರು ಮತ್ತು ಡೀಟೇಲ್ಸ್ ಯಾವುದೂ ಮಂಜು ಗೊತ್ತಿರಲ್ಲ. ಪ್ರತಿ ಸಲ ಇಶಾನಿ ಜೊತೆ ಏನಾದರೂ ಆದಾಗ್ಲೂ ಏನಾಯಿತು, ಅವಳ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಅವಳಿಗೆ ಏನು ಅನ್ನಿಸ್ತು, ಓಂಕಾರ್ ಬಗ್ಗೆ ಅವಳಿಗೆ ಯಾವ ಥರ ಭಾವನೆಗಳಿದೆ, ಇದನ್ನಷ್ಟೇ ಹೇಳ್ಕೊಂಡಿರ್ತಾಳೆ. ಸೊ ಹಾಗಾಗಿ ಇಶಾನಿ ಮತ್ತು ಮಂಜು ಇಬ್ಬರು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ ಬಗ್ಗೆನೇ ಅಂತ ಇಬ್ಬರಿಗೂ ಗೊತ್ತಿರಲ್ಲ. ನಂತರ ಇಶಾನಿ ಮುಂದುವರೆದು, ನೀನು ಹೇಳು, ಹುಡುಗ ನಿಂಗೆ ಇಷ್ಟ ಆದ್ನಾ ಅಂತ ಕೇಳ್ತಾಳೆ. ಅದಕ್ಕೆ ಮಂಜು, ಅವನೇನೋ ನೋಡೋಕ್ಕೆ ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನೆ, ಫೋಟೋಗೆ ಚೆನ್ನಾಗಿ ಪೋಸ್ ಕೂಡ ಕೊಡ್ತಾನೆ, ಒಟ್ಟಿನಲ್ಲಿ ಸದ್ಯಕ್ಕೆ ಹೇಳಬೇಕಂದ್ರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಹಂಗೆ ಇದ್ದಾನೆ ಅಂತ ನಾಚಿಕೆ ಪಡ್ಕೊಂಡು ಹೇಳ್ತಾಳೆ. ಅದಕ್ಕೆ ಇಶಾನಿ, ಓಹ್ ದಟ್ಸ್ ಗ್ರೇಟ್, ಮತ್ತೆ ಆಯ್ತಲ್ಲ, ಎಲ್ಲ ಸೆಟ್ ಆದಂಗೆ, ಮತ್ತು ನನಗೆ ಫೋಟೋ ಕಳಿಸ್ಲೇ ಇಲ್ಲ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಮಂಜು, ಅಯ್ಯೋ ಅದು ನನ್ನ ಹತ್ರನೇ ಇಲ್ಲ ಅವನ ಫೋಟೋ, ಟು ಬಿ ಫ್ರಾಂಕ್ ನನಗೆ ಅವನ ಹೆಸರು ಕೂಡ ಗೊತ್ತಿಲ್ಲ, ಇನ್ನು ನಿನಗೆ ಹೆಂಗೆ ಕಳಿಸ್ಲಿ ಅಂತ ಹೇಳಿ ಶೈ ಆಗ್ತಾಳೆ. ಅದಕ್ಕೆ ಇಶಾನಿ, ಅರೇ ನಿಮ್ಮ ಅಪ್ಪನ ಕೇಳು, ಏನು ಹೆಸರು ಹುಡುಗಂದು ಎಲ್ಲ ಡೀಟೇಲ್ಸ್ ಕೊಡಿ ಅಂತ ಐಡಿಯಾ ಕೊಡ್ತಾಳೆ. ಅದಕ್ಕೆ ಮಂಜು, ಅದ್ಯಾಕೆ ಬಂದುಬಿಡು, ನಿಂಗೆ ಗೊತ್ತಲ್ವಾ ನಾನು ನಮ್ಮಪ್ಪ ಜೊತೆ ಅಷ್ಟು ಫ್ರೀಯಾಗಿ ಮಾತಾಡೋಲ್ಲ ಅಂತ, ಅದು ಅಲ್ಲದೆ ಇನ್ನೂ ಇದೇನು ಕನ್ಫರ್ಮ್ ಆಗಿಲ್ಲ ಕಣೆ, ದ ಪ್ರೋಸೆಸ್ ಈಸ್ ಸ್ಟಿಲ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತಾಳೆ. ಮಂಜು ಮಾತ್ರ ಫುಲ್ಲು ನಾಚಿಕೆ ಪಡ್ತಿರ್ತಾಳೆ, ಅವಳು ವಾಯ್ಸಲ್ಲೇ ಗೊತ್ತಾಗ್ತಿರುತ್ತೆ ಎಲ್ಲದನ್ನು. ಮಂಜು ಜೊತೆ ತುಂಬ ಹೊತ್ತು ಮಾತಾಡಿದಂಥ ಇಶಾನಿ ಕಾಲ್ ಡಿಸ್ಕನೆಕ್ಟ್ ಮಾಡಿ ಬಾಲ್ಕನಿಗೆ ಬರ್ತಾಳೆ. ಆದರೆ ಅವಳ ತಲೆಯಲ್ಲಿ ಗೊಂದಲಗಳೇ ತುಂಬಿಕೊಂಡಿರುತ್ತವೆ. ನಾನು ಓಂಕಾರ್ ಜೊತೆ ಪರಿಚಯ ಆಗಿದ್ದೆ ತಪ್ಪಾಯ್ತಾ, ಇವತ್ತು ಆದಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ, ನಾಳೆ ಇನ್ಯಾರೋ ಮಾತಾಡಿದರೆ, ಓಂಕಾರ್ ನನ್ನ ಬಗ್ಗೆ ಎಲ್ಲದನ್ನು ಹೇಳಿದ್ದಕ್ಕೆ ಆದಿಗೆ ನಾನು ಯಾವುದೇ ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡಿಲ್ಲ ಅಂತ ಗೊತ್ತಾಯಿತು, ಹಾಗಾಗಿ ಅವ್ನು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ದ ಅಂತ ಗೊತ್ತಾಗಿ ಕ್ಷಮೆನೂ ಕೇಳಿದ್ರು. ಆದರೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋರಿಗೆಲ್ಲ ನಾನು ಸಮರ್ಥನೆ ಕೊಡೋಕ್ಕಾಗಲ್ಲ ಅಲ್ವಾ. ಈ ಯೋಚನೆಗಳು ಮುಗೀತಾನೇ ಇಲ್ಲ, ಆ ಥರ ಏನೂ ಆಗಲ್ಲ, ನಾನು ಓಂಕಾರನ ಬರೀ ಫ್ರೆಂಡ್ ಅಂತ ಅಂದ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ, ಇದೆಲ್ಲ ಮುಗಿಯೋ ಥರ ಕಾಣ್ತಿಲ್ಲ, ಈ ಯೋಚನೆಗಳೆಲ್ಲ ಬಿಡು, ಈಗಾಗಲೇ ತುಂಬ ಲೇಟ್ ಆಗಿದೆ, ನಾಳೆ ಆಫೀಸಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡು ನಿದ್ದೆ ಮಾಡೋಕ್ಕೆ ಹೋಗ್ತಾಳೆ. ಈಗ ನಿಮಗೂ ಅನ್ನಿಸ್ತಿರ್ಬೋದು, ಆದಿ ಏನೋ ಮೂರನೇ ವ್ಯಕ್ತಿ, ಇಶಾನಿ ಬಗ್ಗೆ ಏನೂ ಗೊತ್ತಿಲ್ಲದೆ ಏನೇನೋ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಮಾತಾಡ್ದ, ಕೊನೆಗೆ ಬಂದು ತಪ್ಪಾಯಿತು ಅಂತ ಕ್ಷಮೆನೂ ಕೇಳಿ ಒಂದು ಫ್ರೆಂಡ್ಶಿಪ್ ಕೂಡ ಶುರು ಮಾಡಿಕೊಂಡ. ಆದರೆ ಇಶಾನಿ ಫೋನಲ್ಲಿ ಎಲ್ಲದನ್ನು ಕೇಳಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಓಂಕಾರ್ ಯಾಕೆ ಇನ್ನೂ ಇಶಾನಿ ಜೊತೆ ಏನೂ ಮಾತಾಡಿಲ್ಲ, ಯಾಕೆ ಇದೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿಲ್ಲ. ಇದೆಲ್ಲ ಕುತೂಹಲಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಮುಂದಿನ ಎಪಿಸೋಡ್ನ ಮಿಸ್ ಮಾಡ್ದೇ ಓದಬೇಕು ಅಥವಾ ಕೇಳಬೇಕು. ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಧನ್ಯವಾದಗಳು.